ಸಿದ್ದರಾಮಯ್ಯನವರ ರಾಜೀನಾಮೆ ಸುದ್ದಿಯ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸುರ್ಜೇವಾಲಾ ಬರ್ತಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ರೀಚ್ ಆಗ್ತಾರೆ. ಸಿದ್ದರಾಮಯ್ಯನವರು ಮತ್ತು ಸುರ್ಜೇವಾಲಾ ಚರ್ಚೆ ನಡೆಸಲಿದ್ದಾರೆ. ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಟ್ಟ ನಂತರ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲೇ ಸುರ್ಜೇವಾಲಾ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ. ಈಗ 3 ಗಂಟೆ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸುರ್ಜೇವಾಲಾ ರೀಚ್ ಆಗ್ತಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ಬೆನ್ನಲ್ಲೇ ಶಾಸಕಾಂಗ ಸಭೆ ನಡೆಸೋದಕ್ಕೆ ಪ್ಲಾನ್ ಆಗಿದೆ. ನಾಳೆ ಬ್ಯಾಕ್ ಟು ಬ್ಯಾಕ್ ಬೆಳವಣಿಗೆಗಳು ನಡೆಯುತ್ತೆ. ಬೆಳಿಗ್ಗೆ 9 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಸಭೆ ಇದೆ. ಸಚಿವರ ಜೊತೆ ಸಿದ್ದರಾಮಯ್ಯನವರು ಒಂದು ಸಭೆ ನಡೆಸ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ. ಆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ದೆಹಲಿಯಲ್ಲಿದ್ದಾರೆ. ನೇರವಾಗಿ ದೆಹಲಿಯಿಂದ ಸಿದ್ದರಾಮಯ್ಯನವರ ಮನೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಬರ್ತಾರೆ ನಾಳೆ ಬೆಳಿಗ್ಗೆ. ಅದಾದ ಮೇಲೆ 10:30ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ. ಅದಾದ ಮೇಲೆ ಶಾಸಕಾಂಗ ಸಭೆ ನಡೆಸೋದಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ನಂತರ ಇಡೀ ಸಚಿವ ಸಂಪುಟವೇ ವಿಸರ್ಜನೆ ಆಗುತ್ತೆ. ಸರ್ಕಾರದಲ್ಲಿ ಪ್ರಮುಖ ಸ್ಥಾನ, ಸಚಿವರುಗಳ ಬದಲಾವಣೆ ಇವೆಲ್ಲವೂ ನಾಳೆ ನಡೆಯುವಂತ ಸಾಧ್ಯತೆ ಇದೆ. ಸಂಪುಟದ 34 ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಕಾರ್ಯಾಧ್ಯಕ್ಷರ ಬದಲಾವಣೆ ಇವೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗೆ ಕಾರಣ ಆಗಿದೆ. ಹಾಲಿ ಸಚಿವರಿಗೆ ಡವಡವ ಶುರುವಾಗಿದೆ. ಶಾಸಕರು ಮಂತ್ರಿ ಸ್ಥಾನದ ಮೇಲೆ ಯಾರು ಕಣ್ಣಿಟ್ಟು ಕೂತಿದ್ರೋ ಅವರಿಗೊಂದಷ್ಟು ಹೊಸ ಆಸೆ ಚಿಗುರಿದೆ. ಅವಧಿ ಮುಗಿದಿರುವ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನವೂ ಕೂಡ ಬದಲಾವಣೆ ಆಗುತ್ತೆ. ಬದಲಾವಣೆಯ ಪರ್ವ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಆಗುವಂತಹ ಒಂದಷ್ಟು ಬೆಳವಣಿಗೆ ಇದು, ಬದಲಾವಣೆ. ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸುವಂತಹ ಸಾಧ್ಯತೆ. ಎಲ್ಲ ಬೆಳವಣಿಗೆಗಳು ನಾಳೆ ಆಗುತ್ತೆ. ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಬೆನ್ನಲ್ಲೇ ಆಗುವಂತಹ ಬೆಳವಣಿಗೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರು, ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ಪ್ರಶಾಂತ್ ನಾಥ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 2.5 ವರ್ಷ ಆಯ್ತು, 3 ವರ್ಷನೇ ಕಂಪ್ಲೀಟ್ ಆಯ್ತು ಸರ್ಕಾರ ಅಧಿಕಾರಕ್ಕೆ ಬಂದು. ಈಗ ಏಕಾಏಕಿ ಸಿದ್ದರಾಮಯ್ಯನವ್ರನ್ನ ಕರೆಸಿ, ಡಿ ಕೆ ಶಿವಕುಮಾರ್ ಅವರನ್ನ ಕರೆಸಿ ಈ ರೀತಿ ಒಂದು ನಿರ್ಧಾರವನ್ನ ಹೈಕಮಾಂಡ್ ತಗೋತಲ್ಲ, ಇದು ಯಾವ ಕಾರಣಕ್ಕೆ? ಅಂದ್ರೆ ಹೈಕಮಾಂಡ್ ಮೇಲೆ ಆ ಮಟ್ಟಿಗಿನ ಪ್ರೆಷರ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಹಾಕ್ತಾ ಇದ್ರು ಅಂತನ, ಯಾವ ಕಾರಣಕ್ಕಿದು? ಶ್ವೇತಾ ನೋಡಿ, 2.5 ವರ್ಷ ಅನ್ನೋದು 2023ರಲ್ಲೇ ನಿರ್ಧಾರ ಆಗಿತ್ತು. ಆದರೆ ಬಹಿರಂಗವಾಗಿ 2.5 ವರ್ಷದ ಒಂದು ಘೋಷಣೆಯನ್ನು ಮಾಡಿದರೆ ಯಾವುದೇ ಮುಖ್ಯಮಂತ್ರಿಗೆ ಕೆಲಸ ನಿರ್ವಹಿಸೋಕ್ಕಾಗಲ್ಲ. ಹೀಗಾಗಿ ಹೈಕಮಾಂಡ್ ಯಾವುದೂ ನಿರ್ಧಾರವನ್ನು ಹೊರಗಡೆ ಬಂದು ಪ್ರಕಟಿಸಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನಾವು 2.5 ವರ್ಷ ಆದ ನಂತರ ನಿಮಗೊಂದು ಅವಕಾಶವನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ತೀವಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಇದನ್ನು ಡಿ ಕೆ ಶಿವಕುಮಾರ್ ಅನೇಕ ಸಂದರ್ಶನಗಳಲ್ಲೂ ಕೂಡ ಈ ಮಾತನ್ನು ಹೊರಗಡೆ ಹೇಳಿದ್ದಾರೆ. ಆದರೆ 2.5 ವರ್ಷ ಆದ ನಂತರ ತಕ್ಷಣಕ್ಕೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಲಿಕ್ಕೆ ಒಂದು ರೀತಿ ಹೈಕಮಾಂಡ್ನಲ್ಲೂ ಕೂಡ ದುಗುಡ ಇತ್ತು, ಆತಂಕ ಇತ್ತು. ಯಾಕಂದರೆ ನಾಳೆ ಸಿದ್ದರಾಮಯ್ಯನವ್ರು ಏನಾದರೂ ಬಂಡಾಯ ಎದ್ದು ಬಿಟ್ಟರೆ ಅಂತಕ್ಕಂಥ ಒಂದು ಚಿಂತೆ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗಿತ್ತು. ಹೀಗಾಗಿ 6 ತಿಂಗಳ ಕಾಲ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ನಾವು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಪರವಾಗಿದ್ದೀವಿ, ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಪರವಾಗಿದ್ದೀವಿ, ಡಿ ಕೆ ಶಿವಕುಮಾರ್ಗೆ ನಾವು ಅಪಾಯಿಂಟ್ಮೆಂಟನ್ನು ಕೂಡ ಕೊಟ್ಟಿಲ್ಲ ಅಂತಕ್ಕಂಥ ಪರ್ಸೆಪ್ಷನ್ ಬರುವ ರೀತಿಯಲ್ಲಿ ಅನೇಕ ಚಟುವಟಿಕೆಗಳು ದಿಲ್ಲಿಯಲ್ಲಿ ನಡೆದವು. ಬಿಹಾರದ ಚುನಾವಣೆಯ ನಂತರ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟನ್ನು ಕೊಟ್ಟರು, ಆದರೆ ಡಿ ಕೆ ಶಿವಕುಮಾರ್ಗೆ ಸಿಗಲಿಲ್ಲ. ಡಿ ಕೆ ಶಿವಕುಮಾರ್ 1 ತಿಂಗಳ ಕಾಲ ಓಡಾಡಬೇಕಾಯಿತು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ. ಅದಾದ ನಂತರ ಸಿದ್ದರಾಮಯ್ಯನವರು ಹೇಳಿದರು, ಇಲ್ಲ ನಂದು ದೇವರಾಜ್ ಅರಸರ ರೆಕಾರ್ಡನ್ನು ಪೂರ್ಣಗೊಳಿಸಬೇಕಿದೆ, ಬಜೆಟನ್ನು ನಾನು ಮಂಡಿಸಬೇಕು ಮಾರ್ಚ್ನಲ್ಲಿ ಅಂತಕ್ಕಂಥದ್ದಾದ ನಂತರ ಪಂಚರಾಜ್ಯಗಳ ಚುನಾವಣೆಗಳು ಬಂದವು. ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡದಂತಿದೆ, ನಾವು ಪಾಯಿಂಟ್ ಆಫ್ ಸ್ಟ್ರೆಂತ್ನಿಂದ ಸಿದ್ದರಾಮಯ್ಯನವ್ರಿಗೆ ಹೇಳಬೇಕೇ ಹೊರತು ಒಂದು ಕಡೆ ಚುನಾವಣೆಗಳನ್ನು ಸೋಲ್ತಿರುವಾಗ ಸಿದ್ದರಾಮಯ್ಯನವ್ರಿಗೆ ನೀವು ಕೆಳಕ್ಕೆ ಇಳಿಯಿರಿ ಅಂತ ಹೇಳಿದರೆ ಪೊಲಿಟಿಕಲಿ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್.
ಆ ಕಾರಣಕ್ಕೋಸ್ಕರ ಕೇರಳದ ಒಂದು ಚುನಾವಣೆ, ಯಾಕಂದರೆ ನೋಡಿ 2024ರಲ್ಲಿ 52ರಿಂದ 99ಕ್ಕೆ ಲೋಕಸಭಾ ಸೀಟ್ಗಳು ಬಂದ ನಂತರ ಒಂದು ರಾಜ್ಯವನ್ನು ಕೂಡ ಕಾಂಗ್ರೆಸ್ ಏಕಾಂಗಿಯಾಗಿ ಗೆಲ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ರ ಬೆನ್ನೇರಿ ಒಂದು ಅಧಿಕಾರ ಸಿಕ್ತು, ಆದರೆ ಉಳಿದೆಲ್ಲ ರಾಜ್ಯಗಳನ್ನು ಕಾಂಗ್ರೆಸ್ ಕಳೆದುಕೊಳ್ತಾ ಬಂತು. ಅದು ಹರಿಯಾಣ, ಮಹಾರಾಷ್ಟ್ರ, ಬಿಹಾರ್, ದಿಲ್ಲಿ ಎಲ್ಲ ರಾಜ್ಯಗಳನ್ನು ಕಳೆದುಕೊಂಡಾಗ ಹೈಕಮಾಂಡ್ ಯಾವುದೇ ಒಬ್ಬ ರಾಜ್ಯದ ಜನಪ್ರಿಯ ಮಾಸ್ ಲೀಡರ್ಗೆ ನೀವು ರಾಜೀನಾಮೆಯನ್ನು ಕೊಡಿ ಅಂತಂದರೆ ಕೇಡರ್ನಲ್ಲೂ ಕೂಡ ಒಂದು ತಳಮಳ ಶುರು ಆಗುತ್ತೆ. ಹೀಗಾಗಿ ಕೇರಳ ಗೆದ್ದ ನಂತರ ತಮಿಳುನಾಡಿನಲ್ಲಿ ಒಂದು ರೀತಿಯಲ್ಲಿ AIADMK ಮತ್ತು DMK ಎರಡೂ ಡೆಸಿಮೇಟ್ ಆಗಿ ವಿಜಯ್ ಗೆದ್ದ ನಂತರ ಕಾಂಗ್ರೆಸ್ ಏನು ವಿಜಯ್ಗೆ ಬೆಂಬಲ ಕೊಡ್ತು, ಅದೊಂದು ಇಂಡಿಯಾ ಒಕ್ಕೂಟದ ಸರ್ಕಾರ ಆದಾಗ ಹೈಕಮಾಂಡ್ಗೂ ಕೂಡ ಬೇರೆ ಕಾರಣಗಳು ಈಗ ಇರಲಿಲ್ಲ. ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ, ನಿನ್ನೆ ಇದನ್ನು ಅವರು ರಾಹುಲ್ ಗಾಂಧಿ ಕೂಡ ಮೊದಲ ಸಭೆಯಲ್ಲಿಯೇ ಸಿದ್ದರಾಮಯ್ಯನವ್ರಿಗೆ ಇದನ್ನು ಸ್ಪಷ್ಟವಾಗಿ ಹೇಳಿದರು, ಇಲ್ಲ ನಾವು ಜನರೇಷನ್ ಶಿಫ್ಟ್ ಮಾಡಲೇಬೇಕಾಗತ್ತೆ, 2028ರ ಚುನಾವಣೆಯನ್ನು ನಿಮ್ಮ ನೇತೃತ್ವದಲ್ಲಿ ನಡೆಸಲಿಕ್ಕಾಗಲ್ಲ. ಹೀಗಿರುವಾಗ ನೀವು ಇಲ್ಲ ನಾನು ಮುಂದುವರಿತೀನಿ ಅಂತ ಹೇಳ್ತಾ ಹೋದರೆ ನಾವು 28ರ ತಯಾರಿಯನ್ನು ಮಾಡಬೇಕು. ನೀವು ರಾಜ್ಯಸಭೆಗೆ ಬನ್ನಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಒಂದು ಗೌರವಯುತವಾದ ಸ್ಥಾನವನ್ನು ನಿಮ್ಗೆ ಕೊಡ್ತೀವಿ. OBC ಮುಂದಿನ ದಿನಗಳಲ್ಲಿ OBC ಏನೊಂದು ಆರ್ಗನೈಸೇಷನ್ ಇದೆ, ಇದನ್ನು ನೀವು ಸ್ಪಿಯರ್ ಹೆಡ್ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ನೀವು ದಿಲ್ಲಿಗೆ ಬನ್ನಿ, ರಾಜೀನಾಮೆಯನ್ನು ಕೊಡಬೇಕಾಗತ್ತೆ, ನೀವು ರಾಜ್ಯಸಭೆಗೆ ಬರಬೇಕು ಅನ್ನೋದನ್ನು ಹೇಳಿದಾಗ ಸಿದ್ದರಾಮಯ್ಯನವ್ರಿಗೂ ಕೂಡ ಬೇರೆ ದಾರಿ ಇರಲಿಲ್ಲ. ನೋಡಿ, ಎರಡು ವಿಷಯಗಳಿವೆ. ಒಂದು, ಹೈಕಮಾಂಡ್ಗೆ ಗೊತ್ತಿತ್ತು 28ರ ನೇತೃತ್ವ ಸಿದ್ದರಾಮಯ್ಯನವ್ರು ಕೊಡೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರಿಗೂ ಗೊತ್ತಿತ್ತು ಯಾವುದೇ ಕಾರಣಕ್ಕೂ ನಾನು 8 ವರ್ಷ ಅಧಿಕಾರದಲ್ಲಿದ್ದ ನಂತರ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಾನು ಪೊಲಿಟಿಕಲಿ ಸಾಧಿಸೋದೇನಿದೆ ಅಂತಕ್ಕಂಥ ಪ್ರಶ್ನೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ನಿಶ್ಚಿತವಾಗಿರುತ್ತೆ. 23ರಲ್ಲಿ ಕೊಡದೇ ಇದ್ದಾಗ ಸೆಡ್ ಹೊಡೆದಿದ್ರೆ ಮಾತು ಬೇರೆ, ಆದರೆ 23ರಲ್ಲೇ 2.5 ಅಂತಕ್ಕಂಥದ್ದು ಗೊತ್ತಾಗಿ ಹೈಕಮಾಂಡ್ ಎದುರುಗಡೆ ನಿರ್ಧಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಒಪ್ಪಿಕೊಳ್ಳದೆ ದಾರಿ ಇರಲಿಲ್ಲ. ಆದರೆ ಒಂದು ವಿಚಿತ್ರ ಘಟನೆ ನಡೆದಿದ್ದೇನು ಅಂತಂದರೆ, ಕಾಂಗ್ರೆಸ್ ಹೈಕಮಾಂಡ್ ಬಯಸ್ತಾ ಇತ್ತು ರಾಜ್ಯಸಭೆಯ ನಾಮಿನೇಷನ್ ಆಗಲಿ, ರಾಜ್ಯಸಭೆಗೆ ಆಯ್ಕೆ ಆಗಲಿ ಸಿದ್ದರಾಮಯ್ಯನವರು, ಅದಾದ ಮೇಲೆ ಇಲ್ಲಿ ರಾಜೀನಾಮೆಯ ಒಟ್ಟಾರೆ ಬೆಳವಣಿಗೆಗಳು ನಡಿಬೇಕು ಅನ್ನೋದು. ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಲ್ಲ. ನಾಳೆಯೇ ಬೆಳಿಗ್ಗೆ ರಾಜೀನಾಮೆಯನ್ನು ಕೊಟ್ಟು ನೀವು ಹೊಸ ಮುಖ್ಯಮಂತ್ರಿಯ ಆಯ್ಕೆ ಮಾಡಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದಾರೆ. ಇದರಲ್ಲೊಂದು ನಿಶ್ಚಿತವಾಗಿರ್ತಕ್ಕಂಥ ಪೇಜ್ ಇದೆ ಶ್ವೇತಾ, ಒಂದು ವೇಳೆ ನಾಳೆ ಈಗ ಹೊಸ ಮುಖ್ಯಮಂತ್ರಿಯ ಆಯ್ಕೆ ಸುಗಮವಾಗಿ ನಡೆದು ಬಿಡಬಹುದು. ಆದರೆ ಸಂಪುಟದ ರಚನೆ ಅನ್ನೋದು ಕರ್ನಾಟಕದಲ್ಲಿ ಜೇನುಗೂಡಿ ಕೈ ಹಾಕದಂತೆ. ಸಂಪುಟ ರಚನೆ ನನಗನಿಸುವ ಪ್ರಕಾರ ರಾಜ್ಯಸಭಾ ಚುನಾವಣೆಯ ಮತದಾನ ನಡೆಯೋದ ನಂತರ ಪೂರ್ಣ ಪ್ರಮಾಣದ ಸಂಪುಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡ್ಬೋದು. ಈಗ ಹೊಸ ಮುಖ್ಯಮಂತ್ರಿ ಜೊತೆಗೆ ಒಂದು ಸಣ್ಣ ಪ್ರಮಾಣದ ಸಂಪುಟ 2-3 ದಿನದಲ್ಲಿ ಅಸ್ತಿತ್ವಕ್ಕೆ ಬರಬಹುದು ಅಂತ ಅನ್ಸುತ್ತೆ. ಓಕೆ ಪ್ರಶಾಂತ್, ನಾಳೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಂತೂ ಪಕ್ಕ. ಆದರೆ ಈ ರಾಜೀನಾಮೆ ಪ್ರಹಸನ ಏನಿದೆ, ಇಲ್ಲೇನಾದರೂ ಬೇರೆ ಟ್ವಿಸ್ಟ್ಗಳು ಕಾಣಿಸ್ತಾ ಇದೆಯಾ? ಯಾಕಂದರೆ ಸಿದ್ದರಾಮಯ್ಯನವರಿಗಿರುವಂತಹ ಬಲಾಬಲ ಅಥವಾ ಅವರಿಗಿರುವಂತಹ ಪ್ರಭಾವ ನೋಡ್ತಾ ಇದ್ರೆ ಇಷ್ಟು ಸುಲಭವಾಗಿ ಈ ರಾಜಕೀಯ ಪ್ರಹಸನ ಇಲ್ಲಿಗೆ ಬಂದು ನಿಲ್ಲತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದಷ್ಟು ಎಪಿಸೋಡ್ಗಳು ಇದು ಎಳ್ಕೊಂಡು ಹೋಗುತ್ತೆ ಅಂತಲೇ ಅಂದ್ಕೊಂಡಿದ್ರು. ಆದರೆ ನಿನ್ನೆ ನಡೆದಂಥ ಮ್ಯಾರಥಾನ್ ಸಭೆಯಲ್ಲೇ ಈ ವಿಷಯ ಡಿಸೈಡ್ ಆಗೋಯ್ತು. ಕಳೆದ 6 ತಿಂಗಳಿಂದ ನಡೆದಂತಹ ಸಂಘರ್ಷಕ್ಕೆ ಒಂದು ಫುಲ್ ಸ್ಟಾಪ್ ಕಾಂಗ್ರೆಸ್ ಹೈಕಮಾಂಡ್ ಇಟ್ಟಿದೆ. ಸೊ ನಾಳೆ ಏನಾದರೂ ಮೇಜರ್ ಟ್ವಿಸ್ಟ್ ಇದೆಯಾ? ಬಹುತೇಕ ಆ ಸಾಧ್ಯತೆಗಳು ಕಡಿಮೆ ಅನ್ಸುತ್ತೆ. ಯಾಕಂದರೆ ನಿನ್ನೆಯ ಸಭೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕರೆದಿದ್ದು ಇಬ್ಬರೇ ನಾಯಕರನ್ನು, ಒಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಬ್ಬರು ಉಪಮುಖ್ಯಮಂತ್ರಿ DK ಶಿವಕುಮಾರ್. AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿದ್ದರು ಬಿಟ್ಟರೆ ಉಳಿದ ಯಾವ ನಾಯಕರಿಗೂ ಕೂಡ ಸಭೆಯಲ್ಲಿ ಕರೆಯಲಾಗಿಲ್ಲ. ಅದರ ಅರ್ಥ ಏನು? ಟ್ರಾನ್ಸಿಷನ್ ಸಿದ್ದರಾಮಯ್ಯನವರಿಂದ DK ಶಿವಕುಮಾರ್ಗೆ ನಡೆಯುತ್ತೆ ಅನ್ನೋದು ಬಹುಪಾಲು ಕಾಣ್ತಾ ಇದೆ. ಒಂದು ವೇಳೆ ಈ ಪಾಲಿಟಿಕ್ಸ್ನಲ್ಲಿ ಹಿಂಗೆ ಆಗತ್ತೆ ಅಂತಕ್ಕಂಥದ್ದನ್ನು ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. ನಾಳೆ ರಾಜೀನಾಮೆ ಕೊಟ್ಟ ನಂತರ ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಆದರೆ ಇವತ್ತು ಹಿಂದೆ BJPಯಲ್ಲಿ ಈ ರೀತಿಯ ಬೆಳವಣಿಗೆಗಳು ನಡೆದಾಗ ಸ್ವಾಮೀಜಿಗಳು ಬಂದು ಬೇರೆ ಬೇರೆ ಸಮುದಾಯದ ನಾಯಕರನ್ನು ಬಂದು ಇಳಿಸ್ಬೇಡಿ ಅಂತಕ್ಕಂಥ ಕೂಗುಗಳು ಕೇಳ್ತಾ ಇದ್ವು. ಅಂಥದ್ದು ಯಾವುದು ಬೆಳಿಗ್ಗೆಯಿಂದ ಚಟುವಟಿಕೆಗಳು ನಡೆದಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ DK ಶಿವಕುಮಾರ್ ಈಸ್ ಅವರ್ ಚಾಯ್ಸ್ ಅಂತ. ನನಗನ್ಸುತ್ತೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಚಾಯ್ಸನ್ನು ಬದಲಿಸಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಲಾಬಲದ ಪರೀಕ್ಷೆ ಈ ರೀತಿಯ ಚಟುವಟಿಕೆಗಳ ನನಗನ್ಸುತ್ತೆ ಎಲ್ಲೂ ಕೂಡ ಆ ರೀತಿಯ ಚಟುವಟಿಕೆಗಳು ನಡೆದಿಲ್ಲ. ನಡೆದರೂ ಆಶ್ಚರ್ಯ ಇಲ್ಲ. ಪ್ರಾಯಶಃ ಅದಕ್ಕೋಸ್ಕರ ನಾಳೆವರೆಗೆ ಕಾಯಬೇಕಾಗತ್ತೆ. ರಾಜೀನಾಮೆ ಕೊಟ್ಟ ನಂತರ
ಕಾಂಗ್ರೆಸ್ ಹೈಕಮಾಂಡ್ ತರಾತುರಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡಿಬೇಕು, ಹೊಸ ನಾಯಕನ ಆಯ್ಕೆ ನಡಿಬೇಕು, ಸರ್ಕಾರ ರಚನೆಯ ಹಕ್ಕು ಮಂಡಿಸಬೇಕು, ಪ್ರಮಾಣ ವಚನ ಆಗಬೇಕು. ಇದೆಲ್ಲ ಸುಸೂತ್ರವಾಗಿ ನಡೆಯುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಕಾನ್ಫಿಡೆಂಟ್ ಅಲ್ಲಿದೆ. ಸಿದ್ದರಾಮಯ್ಯನವರು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಾಕಿದ ಗೆರೆಯನ್ನ ದಾಟ್ಲಿಕ್ಕಿಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಆದ ನಂತರವೇ ನಿನ್ನೆಯ ಎಲ್ಲ ಬೆಳವಣಿಗೆಗಳು ನಡೆದಿವೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.